ಸೊ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. So this factory was established in for watches factory. Idu so ee sound ಬಂದ್ಬಿಟ್ಟು sports club. Hi guys, welcome back to YouTube channel. So ಇವತ್ತಿನ vlog ಬಂದ್ಬಿಟ್ಟು we are going to a location. ಸೊ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಸೊ we are all set, now we are going. So Hi guys, welcome back to YouTube channel. ನಾನು ವೈಬೆ, ನಾನು ಪ್ರಣಮೆ. So let us explore about HMT factory. So this factory was established in 1961. ಈ ಫ್ಯಾಕ್ಟ್ರಿ ಫುಲ್ ಫಾರ್ಮ್ ಬಂದ್ಬಿಟ್ಟು ಹಿಂದೂಸ್ತಾನ್ ಮಿಷಿನ್ ಟೂಲ್ಸ್ ಲಿಮಿಟೆಡ್. ಸೊ ಇವಾಗ HMT ಇಸ್ ಫೇಮಸ್ ಫಾರ್ ವಾಚಸ್ ಫ್ಯಾಕ್ಟ್ರಿ. ಇದು ಮಿಷಿನ್ಸ್ ಟೂಲ್ಸ್ ಫ್ಯಾಕ್ಟ್ರಿ. ನಾವಿವಾಗ ಟೂಲ್ಸ್ ಡಿಪಾರ್ಟ್ಮೆಂಟ್ ಹತ್ರ ಬಂದಿರೋದು. ಏನಾಯಿತು? ಲಂಚ್ ಬ್ರೇಕ್. ಸೊ ಈ ಸೌಂಡ್ ಬಂದ್ಬಿಟ್ಟು ಲಂಚ್ ಬ್ರೇಕ್ ಅಲರ್ಟ್, ಇಲ್ಲ ಲಂಚ್ ಬ್ರೇಕ್ ತಾನೆ. ಸೊ HMT ಎಂಪ್ಲಾಯೀಸ್ಗೆ ಅಂತಲೇ ಫ್ಯೂ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಲೈಕ್ ಪ್ಲೇಸ್ ಟು ಲಿವ್, ಗೆಸ್ಟ್ ಹೌಸ್, ಸ್ಕೂಲ್, ಎಂಪ್ಲಾಯೀಸ್ ಚಿಲ್ಡ್ರನ್ಗೆ, ಮತ್ತು ಥಿಯೇಟರು, ಸ್ಪೋರ್ಟ್ಸ್ ಕ್ಲಬ್ಬು ಮತ್ತು ಹಾಸ್ಪಿಟಲ್ಸು. ದೀಸ್ ಆರ್ ದ ಫೆಸಿಲಿಟೀಸ್ ವಿಚ್ ದ HMT ಫ್ಯಾಕ್ಟ್ರಿ ಗೇವ್ ದ ಎಂಪ್ಲಾಯೀಸ್. ಫಾರ್ ಮೋರ್ ಇನ್ಫಾರ್ಮೇಷನ್ಸ್ ಲೆಟ್ಸ್ ಆಸ್ಕ್ ಮೈ ಗ್ರ್ಯಾಂಡ್ ಫಾದರ್. So this is my grandfather. So let me introduce. So he joined this company for training. 4 years ಆಗಿದೆ ತಾನೆ, 4 years ಆಗಿದೆ. ಆಮೇಲೆ ಇವರಪ್ಪ ಬಂದ್ಬಿಟ್ಟು ವಿ ಡಿ ನಾಯಕು. He also joined this company. He worked almost 30 and above years. So ಇನ್ನು ಸ್ವಲ್ಪ ಇನ್ಫಾರ್ಮೇಷನ್ಸ್ ಲೆಟ್ಸ್ ಆಸ್ಕ್ ಹಿಮ್. ಸೊ ಈ ಓನರ್ ಯಾರು ಈ ಕಂಪ್ನಿಗೆ? ಓನರು ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಟೇಕಿಂಗ್. ಸರ್ಕಾರ ಇದನ್ನು ನಡೆಸ್ತಾ ಇದ್ದು, ಸರ್ಕಾರ, ಕೇಂದ್ರ ಸರ್ಕಾರ. ಅವರು ಅಂಡರಲ್ಲಿ ಇದು ಮಿಷಿನ್ ಟೂಲ್ಸು, ಹಾರ್ಲಾಜಿಕಲ್ ಅಂತ ಅಂದರೆ ಹೈಡ್ರಾಲಿಕ್ಸು ಎಕ್ವಿಪ್ಮೆಂಟ್ ಮಾಡಿಸೋದು, ಮತ್ತು ವಾಚ್ ಫ್ಯಾಕ್ಟ್ರಿ. HMT ವಾಚ್ ಕೇಳಿದ್ದೀರಲ್ಲ, ಅದರದ್ದು ವಾಚ್ನ ಪ್ರಿಪೇರ್ ಮಾಡೋದು. 3 ಕಂಪ್ನಿಗಳು ಇಲ್ಲೇ ಹತ್ತಿರದಲ್ಲೇ ಇತ್ತು. ಈಗ ಅದು ವಾಚ್ ಫ್ಯಾಕ್ಟ್ರಿನೂ ಮುಚ್ಚಿದೆ, ಮತ್ತು ಆರ್ಲಾಜಿಕಲ್ ಕಂಪ್ನಿನೂ ಮುಚ್ಚಿದೆ. ಈಗ ಮಿಷಿನ್ ಟೂಲ್ಸ್ ಒಂದು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಇವಾಗ ಪ್ರೊಡಕ್ಷನ್ ನಡೀತಾ ಇದೆ. ಮೊದಲು ಥರ ಹೈಯರ್ ಕ್ವಾಂಟಿಟಿಯಲ್ಲಿ ಪ್ರೊಡಕ್ಷನ್ ನಡೀತಾ ಇಲ್ಲ, ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಸೊ ಯಾಕೆ ಅದು 2 ಕಂಪ್ನಿ ಕ್ಲೋಸ್ ಶಟ್ ಡೌನ್? ಕಾಂಪಿಟೇಟಿವ್, ಟೈಟಾನು ಬೇರೆ ಬೇರೆ ಕಂಪ್ನಿಗಳೆಲ್ಲ ಕಾಂಪಿಟೇಟಿವ್ ಮಾಡಿದ್ರು. ಇದು ಕಾಸ್ಟ್ ಆಫ್ ಮೆಟೀರಿಯಲ್ ಕಾಸ್ಟ್ ಜಾಸ್ತಿ, ಹಂಗಾಗಿ ಅದನ್ನು ಸ್ಟಾಪ್ ಮಾಡಿದ್ರು. ಕಾಂಪಿಟೇಟಿವ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವ್ರದ್ದು ರೇಟ್ ಜಾಸ್ತಿ, ಅವ್ರದ್ದು ರೇಟ್ ಕಮ್ಮಿ, ಹಾಗಾಗಿ ಅದು ಮುಚ್ಚಿದ್ರು, ಹಾರ್ಲಾಜಿಕಲ್ ಮುಚ್ಚಿದ್ರು. ಮಿಷಿನ್ ಟೂಲ್ಸು ನಡೀತಾ ಇದೆ ಸದ್ಯಕ್ಕೆ ಅಷ್ಟೇ. ಓಕೆ, ನೀವು ಈ ಕಂಪ್ನಿಯಲ್ಲಿ ಏನು ಟ್ರೈನಿಂಗ್ ತೊಗೊಂಡ್ರಿ? ನಾನು ಈ ಕಂಪ್ನಿಯಲ್ಲಿ 4 ವರ್ಷ 1983ರಿಂದ 87, ಅಂದರೆ 83 to 87, 4 ಇಯರ್ಸು ಮಿಲ್ರೈಟ್ ಮೆಕ್ಯಾನಿಕ್ ಅಂತ ಫುಲ್ ಟರ್ಮ್ ಅಪ್ರೆಂಟಿಶಿಪ್ಪು. ಫುಲ್ ಟರ್ಮ್ ಅಪ್ರೆಂಟಿಶಿಪ್ ಅಂತಂದರೆ ನಾವು ಪ್ರಾಕ್ಟಿಕಲಾಗಿ ವರ್ಕ್ ಮಾಡೋದು, ಬರೀ ಥಿಯರಿ ಇರಲ್ಲ. ಥಿಯರಿ ಜೊತೆಗೆ ಪ್ರಾಕ್ಟಿಕಲ್ 2 ವರ್ಕ್ ಮಾಡಿ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಆಮೇಲೆ ಎಕ್ಸಾಮ್ ಎಲ್ಲ ಪಾಸ್ ಆದಮೇಲೆ ನಾವು ಹೊರಗಡೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ಕಂಪ್ನಿಯಲ್ಲಿ ಹೋಗಿ ನಾವೆಲ್ಲ ಎಷ್ಟು ಜನ ಇದ್ವು ಇಲ್ಲಿ, ಮೋರ್ ದೆನ್ ಒಂದು 200-300 ಎಲ್ಲ ಟ್ರೈನಿಂಗ್ ಮಾಡ್ತಾಯಿದ್ದು. ಅವರೆಲ್ಲ ಬೇರೆ ಕೆಲವರು ಇಲ್ಲಿ ಸೇರಿದ್ರು, ಕೆಲವರು ಮೈಕೋಗೆ ಹೋದರು, ಕೆಲವರು ವಿಡಿಯೋಗೆ ಹೋದರು, ಕೆಲವರು BFWಗೆ ಹೋದರು, ಬೇರೆ ಬೇರೆ ಕಂಪ್ನಿ BHLಗೆ ಹೋದರು. ಆ ಥರ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗಿ ಕೆಲಸಕ್ಕೆ ಜಾಯ್ನ್ ಆದರು ಬೇರೆ ಬೇರೆ ಕಡೆ. ಸೊ ಈ ಫ್ಯಾಕ್ಟ್ರಲ್ಲಿ ಈ ಫ್ಯಾಕ್ಟ್ರಿ ಪ್ಲಸ್ ಅದು ಬೇರೆ ವಾಚಸ್ ಮಾಡ್ತಾರೆ, ಬೇರೆ ಏನೋ ಮಾಡ್ತಿದ್ದಾರೆ? ವಾಚಸ್ಸು ಮತ್ತು ಆವಾಗಲೇ ಹೇಳಿದ್ನಲ್ಲ, ವಾಚಸ್ಸು ಮತ್ತು ಹೈಡ್ರಾಲಿಕ್ಸು ಎಕ್ವಿಪ್ಮೆಂಟ್ಸು, ಮಿಷಿನ್ ಟೂಲ್ಸು. ವಾಚಸ್ ಕ್ಲೋಸ್ ಆಗಿದೆ, ಹೈಡ್ರಾಲಿಕ್ ಕ್ಲೋಸ್ ಆಗಿದೆ, ಕಾಲೋನಿ ಕ್ಲೋಸ್ ಆಗಿದೆ, ಆಡಿಟೋರಿಯಂ ಕ್ಲೋಸ್ ಆಗಿದೆ. ಈಗ ಮಿಷಿನ್ ಟೂಲ್ಸು ಸ್ಮಾಲ್ ಕ್ವಾಂಟಿಟಿಲಿ ಆಗ್ತದೆ. ಎಕ್ಸಿಬಿಷನ್ ಏನೋ ವಾಚದ್ದು ಇದೆ, ಅದನ್ನ ಬೇಕಾದ್ರೆ ಹೋಗಿ ನೋಡ್ಬೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ಈಗೇನಿದ್ರು ಔಟ್ಲುಕ್ಕಲ್ಲಿ ನೋಡಿದ್ರೆ ಬರೀ ಮರ ಗಿಡಗಳು ಕಾಣುತ್ತೆ, ಎಲ್ಲ ಪಾಳು ಬಿದ್ದಿರೋ ಮನೆಗಳು ಕಾಣುತ್ತೆ, ಪಾಳು ಬಿದ್ದಿರೋ ಫ್ಯಾಕ್ಟ್ರಿ ಕಾಣುತ್ತೆ. ಏನಿಲ್ಲ, ಇವು ನೋಡಿದ್ರೆ ಗೊತ್ತಾಗುತ್ತೆ. ಬಸ್ ಸ್ಟ್ಯಾಂಡ್ ಬರೀ ಗಿಡಗಳಿದೆ. ಮೊದಲು ಇಲ್ಲೆಲ್ಲ ಬಸ್ಸು, ಎಲ್ಲ ಬಸ್ ಪಾರ್ಕಿಂಗು. ನಾವೆಲ್ಲ ಫ್ಯಾಕ್ಟ್ರಿ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಇಲ್ಲಿ ಬಂದು ಬಸ್ಸು ನಿಂತ್ಕೊಳ್ತಾಯಿದ್ದೆ, ಬಸ್ ಹತ್ಬಿಟ್ಟು ಬರ್ತಾಯಿದ್ದೋ. ಇದ್ರ ಹಿಂದ್ಗಡೆ ಬಂದುಬಿಟ್ಟು ಟ್ರಾನ್ಸ್ಪೋರ್ಟ್ ಗ್ಯಾರೇಜ್ ಇತ್ತು. ಅದ್ರ ಹಿಂದ್ಗಡೆ ಫೌಂಡ್ರಿ ಅಂತ ಇತ್ತು. ಆ ಫೌಂಡ್ರಿ ಅಂದರೆ ನಾವು ಏನಾನ ಪಾರ್ಟ್ಸ್ ಮಾಡ್ಬೇಕಾದ್ರೆ ಅದನ್ನು ಮೌಲ್ಡ್ ಮಾಡ್ತೀವಿ, ಮೌಲ್ಡ್ಗೆ ಫೌಂಡ್ರಿ ಇದ್ದೀವಿ ಆ ಥರದ್ದು.
ಅದಾದಮೇಲೆ ಆ ಕಡೆ ಆ ಮಿಷಿನ್ ಎಲ್ಲ ಗ್ರೈಂಡ್ ಮಾಡೋದು, ಮಿಲ್ಲಿಂಗ್ ಮಾಡೋದು, ಸ್ಕ್ರೇಪಿಂಗ್ ಮಾಡೋದು, ಅದೆಲ್ಲ ಮಾಡಿ ಮಿಷಿನ್ ಅಸೆಂಬಲ್ ಮಾಡಿ ಇವಾಗ ಡ್ರಿಲ್ಲಿಂಗ್ ಮಿಷಿನ್ನು ಆ ಥರ ಎಕ್ಸಾಂಪಲ್ ಹಿಂಗೆ ಹೇಳ್ತಾರೆ, ರೇಡಿಯಲ್ ಡ್ರಿಲ್ಲಿಂಗ್ ಅಂತ ಒಂದು 360 ಡಿಗ್ರಿಯಲ್ಲಿ ತಿರುಗುತ್ತೆ. ಇವಾಗ ಇಲ್ಲೊಂದು ಡ್ರಿಲ್ ಹಾಕಬೇಕಂದ್ರೆ ಇವಾಗ ಇಲ್ಲೂ ಡ್ರಿಲ್ ಹಾಕ್ಬೋದು, ಈ ಕಡೆನೂ ಡ್ರಿಲ್ ಹಾಕ್ಬೋದು. ಇದೇ ಮಿಷಿನ್ ಕಾನ್ಸ್ಟೆಂಟ್ ಆಗಿರುತ್ತೆ. ಮಿಷಿನ್ ಹಿಂಗೆ ತಿರುಗಿ ಇಲ್ಲೂ ಡ್ರಿಲ್ ಹಾಕ್ಬೋದು, ಇಲ್ಲೂ ಡ್ರಿಲ್ ಹಾಕ್ಬೋದು. ಈ ಥರ ಮಿಷಿನ್ಗಳೆಲ್ಲ ಡಿಫ್ರೆಂಟ್ ಎಲ್ಲ ಮಾಡ್ತಾಯಿದ್ರು. ಸೊ ಎಕ್ಸಿಬಿಷನ್ ನೋಡ್ಬೋದಾ? ಹೋಗೋಣ, ನೋಡೋಣ. ಲೆಟ್ಸ್ ಗೋ. ನೀವು ನೋಡ್ತಾ ಇದ್ದೀರಾ ಆ ಬಿಲ್ಡಿಂಗ್ ಏನು ಅಂತೆ, ಅದು ಬಂದ್ಬಿಟ್ಟು ಬ್ಯಾಂಕ್. ಇಟ್ ಈಸ್ ಅ ಬ್ಯಾಂಕ್. ಮತ್ತು ಇವಾಗ ಎಕ್ಸಿಬಿಷನ್ಗೆ ಹೋಗೋಣ. ಎಕ್ಸಿಬಿಷನ್ನು ಮತ್ತು ಸ್ಪೋರ್ಟ್ಸ್ ಅದೆಲ್ಲ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ನೋಡ್ಬೋದು, ಇಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು, ಇವಾಗ ಹೊಟ್ಟೋಗ್ಬಿಟ್ಟಿದೆ. ನಮ್ಮ ತಾತ ಹೇಳಿರ್ತಾನೆ ಮುಂಚೆಲ್ಲ ಎಷ್ಟು ಚೆನ್ನಾಗಿತ್ತು, ಇವಾಗ ಎಲ್ಲ ನೀವು ನೋಡ್ಬೋದು. ಎವ್ರಿ ಗೌರ್ಮೆಂಟ್ ಕಂಪ್ನೀಸು ಎಲ್ಲ ಲೈಕ್ HAL, BL ಅದೆಲ್ಲ ಎಕ್ಸಾಂಪಲ್ ಇದೆ. HMT ಫುಲ್ ಗ್ರೀನರಿನೇ ಇರೋದಿಲ್ಲಿ. ಸೆಂಟ್ರಲ್ ಗೌರ್ಮೆಂಟ್ ಸೇವಿಂಗ್ ದ ಟ್ರೀಸ್ ನೋಡ್ಬೋದು. ಅಲ್ಲಿ ಕ್ವಾರ್ಟರ್ಸ್ ಇದೆ, ಅದೆಲ್ಲ ಫುಲ್ ಬಿದ್ದೋಗ್ಬಿಟ್ಟಿದೆ, ಮತ್ತು ಯಾರು ಸ್ಟೇ ಮಾಡೋಕ್ಕೂ ಆಗಲ್ಲ. ಇಟ್ಸ್ ಬೀನ್ ಅಬ್ಯಾಂಡೆಡ್. ಸೊ ಇವಾಗ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ದ ಗ್ರೌಂಡ್ ವಿಚ್ ಇಸ್ ಸ್ಪೋರ್ಟ್ಸ್ ಕ್ಲಬ್. ನೀವು ನೋಡ್ಬೋದು ಅಲ್ಲಿ ಯಾರೋ ಆಡ್ತಾ ಇದ್ದಾರೆ ಇನ್ನು. ಸೊ ನೀವು ನೋಡ್ಬೋದು, ಇದು ಬಂದ್ಬಿಟ್ಟು ಸ್ಪೋರ್ಟ್ಸ್ ಕ್ಲಬ್ಬು ಗ್ರೌಂಡು. ಬಟ್ ಇದು ಸ್ವಲ್ಪ ಕ್ಲಿಯರ್ ಆಗಿ ತೋರಿಸ್ಬೋದು. ಇದೇ ಗ್ರೌಂಡು, ಎಲ್ಲ ಲೈಕ್ ಚೆನ್ನಾಗಿದೆ. ಸೀಟಿಂಗ್ಸು ಕೊಟ್ಟಿದ್ದಾರೆ ಕೂತ್ಕೊಳ್ಳೋಕ್ಕೆ, ಮತ್ತು ಮ್ಯಾಚಸ್ ನೋಡೋಕ್ಕೆ ಸೀಟಿಂಗ್ಸ್. ಅಲ್ಲಿ ಬಂದ್ಬಿಟ್ಟು ಸ್ಪೋರ್ಟ್ಸ್ ಕ್ಲಬ್ಬು ನೀವು ನೋಡ್ಬೋದು. ಇವಾಗ ನಾವು ಥಿಯೇಟರ್ ಒಳಗಡೆ ಹೋಗ್ತಾ ಇದೀವಿ. ಇನ್ಫ್ಯಾಕ್ಟ್ ಈ ಥಿಯೇಟರ್ ಕ್ಲೋಸ್ ಆಗಿದೆ, ಬಟ್ ಆಚೆ ನೋಡೋಣ ನಾವು. ನೀವು ನೋಡ್ಬೋದು ಫುಲ್ ಅಬ್ಯಾಂಡೆಡ್ ಆಗಿಬಿಟ್ಟಿದೆ. ನಾನು ಹೇಳ್ತಿದ್ದೆ ತಾನೆ, ನಮ್ಮ ತಾತ ಇರಬೇಕಂದ್ರೆ ಎಷ್ಟು ಲೈಕ್ ಫಿನಿಕ್ಸ್ ಮಾಲ್ ಥರ, ಫಿನಿಕ್ಸ್ ಮಾಲ್ ಥಿಯೇಟರ್ ಆ ಥರ ಇರುತ್ತೆ ಅಂದ್ಕೊಂಡೆ ಅಂಥದ್ದು. ನಮಗೆ HMT ಡಿಜಿಟಲ್ ಇದೇನಿದು? ಕ್ಯಾಂಟೀನು. ಸೊ ಅಲ್ಲಿ ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರು, ಅಲ್ಲಿ ಬಂದ್ಬಿಟ್ಟು ಪಾರ್ಕಿಂಗ್ ಇದೆ.